ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಾಂಗ್ರೆಸ್ ಮನೆಯಲ್ಲಿ ಬಣ ರಾಜಕೀಯ ಜೋರಾಗಿದೆ. ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದ ಹಾಗೆ, ಅಧಿಕಾರ ಅರ್ಧಕ್ಕೆ ಬರ್ತಿದ್ದ ಹಾಗೆ, ಪಾರ್ಟಿನೇ ಅರ್ಧರ್ಧ 2 ಭಾಗ ಆಗ್ತಿರೋ ತರ ಕಾಣಿಸ್ತಾ ಇದೆ 2 ಗುಂಪುಗಳ ನಡುವೆ. ನವೆಂಬರ್ ಕ್ರಾಂತಿ ಜೊತೆಗೆ ನಂಬರ್ ಗೇಮ್ ಕೂಡ ಶುರುವಾಗಿದೆ. ಎಸ್, ಡಿ.ಕೆ. ಶಿವಕುಮಾರ್ ಈಗ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಒಟ್ಟುಗೂಡಿಸೋಕೆ ಪ್ರಯತ್ನ ನಡೆಸ್ತಿರೋ ತರ ಕಾಣಿಸ್ತಾ ಇದೆ. ಯಾವ ಲೆವೆಲ್ಗೆ ಅಂದ್ರೆ ಜೈಲಿಗೂ ಹೋಗಿ ಅಲ್ಲಿರೋ 2 ಶಾಸಕರ ಬೆಂಬಲವನ್ನ ಪಡೆಯೋಕೆ ಮಾತಾಡಿರೋ ರೀತಿ ಕಾಣಿಸ್ತಾ ಇದೆ. 2.5 ವರ್ಷ ಸೈಲೆಂಟ್ ಆಗಿದ್ದ ಶಾಸಕರು ಸಡನ್ ಆಗಿ ಹೈಲಿ ಆಕ್ಟಿವ್ ಆಗಿದ್ದಾರೆ. ದಿಲ್ಲಿ ದಂಡಯಾತ್ರೆ ನಡೆಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಸಿದ್ದು ಬಣ ಕೂಡ ಸುಮ್ಮನೆ ಕೂತಿಲ್ಲ. ಡಿನ್ನರ್ ಮೀಟ್ ನಡೆಸಿ ಡಿ.ಕೆ. ವಿರುದ್ಧ ಪ್ರತಿ ಗುಂಪನ್ನ ಬಲಪಡಿಸ್ತಾ ಇದ್ದಾರೆ. ಹಾಗಿದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ? ನಿಜವಾಗ್ಲೂ ಕೂಡ ನವೆಂಬರ್ ಕ್ರಾಂತಿ ಆಗುತ್ತಾ? ಸಿಎಂ ಚೇಂಜ್ ಆಗ್ತಾರಾ? ಸಿದ್ದು ಜಾಗಕ್ಕೆ ಡಿ.ಕೆ. ಬರ್ತಾರಾ? ಹೈಕಮಾಂಡ್ ನಿಲುವು ಏನು? ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಎಲ್ಲೋ ಸ್ನೇಹಿತರೆ, ನೀವು ಕೂಡ ಮೆಂಬರ್ ಓನ್ಲಿ ಸರಣಿಯಲ್ಲಿ ಬರ್ತಿರೋ ಎಲ್ಲ ಕಾಂಟೆಂಟ್ ಅನ್ನ ವಿಡಿಯೋಸ್ ಅನ್ನ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ಜಾಯಿನ್ ಆಗಬಹುದು. ಆಸಕ್ತರು ಕನ್ಸಿಡರ್ ಮಾಡಿ. ಹಾಗೆ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂ ನವರ ನೆಕ್ಸ್ಟ್ ಟ್ರಿಪ್ ಶಿರಡಿ ಸಾಯಿಬಾಬಾ, ನಾಸಿಕ್, ತ್ರಯಂಬಕೇಶ್ವರ. ಡೀಟೇಲ್ಸ್ ಇಲ್ಲಿದೆ ನೋಡಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಸಕ್ತರು ಕಾಲ್ ಮಾಡಿ. 2.5 ವರ್ಷ ಪೂರ್ಣ, ಕಾಂಗ್ರೆಸ್ ಸರ್ಕಾರಕ್ಕೆ ಇಂಟರ್ವಲ್. ಸ್ನೇಹಿತರೆ, ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಕಾರಣ 2.5 ವರ್ಷ ಅನ್ನೋ ಇಂಟರ್ವಲ್. ಆರಂಭದಿಂದಲೂ ಸಿಎಂ ಕುರ್ಚಿಗೆ ಬಡಿದಾಡಿದ್ದ ಸಿದ್ದು ಮತ್ತು ಡಿ.ಕೆ. 50-50 ಸೂತ್ರಕ್ಕೆ ಒಪ್ಕೊಂಡು ಸರ್ಕಾರ ರಚಿಸಿದ್ರು ಅನ್ನೋ ಸುದ್ದಿ ಇತ್ತು. ಬಹಿರಂಗವಾಗಿ ಹೇಳಿರಲಿಲ್ಲ ಇದನ್ನ. ಅಂದ್ರೆ ಮೊದಲ 2.5 ವರ್ಷ ಸಿದ್ದರಾಮಯ್ಯ, ಇನ್ನುಳಿದ ಅವಧಿಗೆ ಡಿ.ಕೆ. ಸಿಎಂ ಆಗಬೇಕು ಅಂತ ಒಳಗೊಳಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು ಅಂತ. ಅದಕ್ಕೇನೆ ಡಿ.ಕೆ. ಡಿ.ಸಿ.ಎಂ ಸ್ಥಾನಕ್ಕೆ ಅವತ್ತು ಒಪ್ಕೊಂಡ್ರು ಅನ್ನೋ ಮಾಹಿತಿ ಇತ್ತು. ಸಿಎಂ ಯಾರು ಅಂತ ಹೇಳಿ ಘೋಷಣೆ ಆಗಲಿಕ್ಕೆ ಬಿಟ್ಟಿರಲಿಲ್ಲ. ಎಳೆದಾಡಿದ್ರು ಸುಮಾರು ದಿನ. ನಿಮ್ಗೆ ನೆನಪಿರ್ಬೋದು ಅವಾಗ. ಇದೇ ಕಾರಣಕ್ಕೆ ನವೆಂಬರ್ನಲ್ಲಿ ಕ್ರಾಂತಿ ಆಗ್ಬೋದು. ಅದು ಇಲ್ಲ ಅಂದ್ರೆ ಸಂಕ್ರಾಂತಿಯಲ್ಲಿ ಕ್ರಾಂತಿ ಗ್ಯಾರಂಟಿ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಈಗ ಸರಿಯಾಗಿ ನವೆಂಬರ್ 20ಕ್ಕೆ ಸರ್ಕಾರ ರಚನೆಯಾಗಿ 2.5 ವರ್ಷ ಪೂರ್ಣ ಆಗಿದೆ. ಹೀಗಾಗಿ ಕುರ್ಚಿ ಕಿತ್ತಾಟ ತೀವ್ರ ಆಗ್ತಾ ಇದೆ. ಡಿ.ಕೆ. ಬಣದಿಂದ ದಿಲ್ಲಿ ದಂಡಯಾತ್ರೆ, ಸಿದ್ದು ಶಾಸಕರಿಂದ ಸಡನ್ ಡಿನ್ನರ್ ಮೀಟ್. ಪಟ್ಟದಾಟಕ್ಕೆ ಪುಷ್ಟಿ ಅನ್ನೋ ಹಾಗೆ ಸರಿಯಾಗಿ ನವೆಂಬರ್ 20ಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಣ ದಿಲ್ಲಿಗೆ ಹೋಗಿದೆ. ಡಿ.ಕೆ. ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ ಕೃಷಿ ಸಚಿವ ಚಲುವರಾಯಸ್ವಾಮಿ, ಮಾಗಡಿ ಶಾಸಕ ಬಾಲಕೃಷ್ಣ, ರಾಮನಗರ ಎಂಎಲ್ಎ ಇಕ್ಬಾಲ್ ಹುಸೇನ್, ಆನೇಕಲ್ ಶಾಸಕ ಶಿವಣ್ಣ, ನೆಲಮಂಗಲ ಶಾಸಕ ಶ್ರೀನಿವಾಸ್, ಕುಣಿಗಲ್ ರಂಗನಾಥ್, ಎಂಎಲ್ಸಿ ದಿನೇಶ್ ಗೂಳಿಗೌಡ ಸೇರಿದ ಹಾಗೆ ಅನೇಕ ಸಚಿವರು, ಶಾಸಕರು ದಿಲ್ಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಆಗಿದ್ದಾರೆ. ಈ ವೇಳೆ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡಿ ಡಿ.ಕೆ.ಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನೋ ಒತ್ತಾಯ ಮಾಡಿರಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೆ ಖರ್ಗೆ ಇಲ್ಲೆಲ್ಲ ಬೇಡ, ಅಲ್ಲೇ ಬೆಂಗಳೂರಲ್ಲೇ ಸಿಗ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಅತ್ತ ರಾಹುಲ್ ಗಾಂಧಿ ಮೀಟ್ ಮಾಡೋಕೆ ಟೈಮ್ ಕೇಳಿದ್ರು ಕೂಡ ಸಿಕ್ಕಿಲ್ಲ ಅಂತ ಚರ್ಚೆ ಆಗ್ತಿದೆ. ಇನ್ನೊಂದು ಕಡೆ ಅಣ್ಣನ ಪರವಾಗಿ ಎದ್ದು ನಿಂತಿರೋ ಡಿ.ಕೆ. ಶಿವಕುಮಾರ್ ಅವರ ತಮ್ಮ ಯಾರು, ಡಿ.ಕೆ. ಸುರೇಶ್ ಅವರು, ಸರ್ಕಾರಕ್ಕೆ 2.5 ವರ್ಷ ತುಂಬಿದೆ. ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ. ಅವರು ಹಿರಿಯರು, ಅವರಿಗೆ ಜವಾಬ್ದಾರಿ ಇದೆ. ಅದೃಷ್ಟ ಇದ್ರೆ ನಮ್ಮ ಅಣ್ಣ ಡಿ.ಕೆ. ಸಿಎಂ ಆಗ್ತಾರೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ನೋಡಿ ಸ್ವಾಮಿ 50-50 ಸೂತ್ರ ಅಂತ ನೆನಪು ಮಾಡ್ತಾ ಇದ್ದಾರೆ. ಇತ್ತ ಡಿ.ಕೆ. ಬಣ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅತ್ತ ಸಿದ್ದರಾಮಯ್ಯ ಅವರ ಬಣ ಕೂಡ ಸುಮ್ಮನೆ ಕೂತಿಲ್ಲ. ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ನೆಪದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಸಚಿವ ಜಿ. ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಹಾಗೂ ಕೆ.ಎನ್. ರಾಜಣ್ಣ, ಕೆ.ಎಚ್. ಮುನಿಯಪ್ಪ ಸೇರಿ ಹಲವು ಲೀಡರ್ಸ್ ತಮ್ಮ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಿಹಾರ ರಿಸಲ್ಟ್ ಏಟು, ತಟಸ್ಥ ನೀತಿಗೆ ಜಾರಿದ ಹೈಕಮಾಂಡ್. ಅರ್ಧ ಅವಧಿ ನಂತರ ರಾಜ್ಯದಲ್ಲಿ ಸಿಎಂ ಚೇಂಜ್ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಡಿಸೈಡ್ ಮಾಡಿತ್ತೋ ಇಲ್ವೋ ಅದು ಸ್ಪಷ್ಟ ಇಲ್ಲ, ಬಹಿರಂಗ ಇಲ್ಲ. ಆದರೆ ಸದ್ಯಕ್ಕಂತೂ ಹೈಕಮಾಂಡ್ ಅಂತ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಬಿಹಾರ ಏಟು ಕಾಂಗ್ರೆಸ್ನ ಅಲ್ಲಾಡಿಸಿಬಿಟ್ಟಿದೆ. ಬಿಹಾರ ಚುನಾವಣೆಯಲ್ಲಿ ಸೋತಿರೋ ಕಾಂಗ್ರೆಸ್ ಈಗ ಅತ್ಯಂತ ಕೆಟ್ಟ ಸಿಚುವೇಶನ್ ಅಲ್ಲಿದೆ. ಉತ್ತರದಲ್ಲಿ ಹಿಮಾಚಲ ಪ್ರದೇಶ ಬಿಟ್ರೆ ಬೇರೆಲ್ಲೂ ಕಾಂಗ್ರೆಸ್ಗೆ ಬಲ ಇಲ್ಲ. ಎಲ್ಲ ಕಡೆ ಕೊಚ್ಕೊಂಡು ಹೋಗ್ತಿದೆ. ಹೀಗಾಗಿ ಆಸರೆಯಾಗಿ ಉಳಿದಿರೋದು ತೆಲಂಗಾಣ ಮತ್ತು ಕರ್ನಾಟಕ ಮಾತ್ರ. ಅದರಲ್ಲೂ ಕೂಡ ಕರ್ನಾಟಕ ತುಂಬಾ ಇಂಪಾರ್ಟೆಂಟ್ ಕಾಂಗ್ರೆಸ್ ಪಾಲಿಗೆ. ತೆಲಂಗಾಣದಲ್ಲಿ ಬಿಜೆಪಿ ಅಂತ ದೊಡ್ಡ ಪ್ಲೇಯರ್ ಅಲ್ಲ. ಇಲ್ಲಿ ಬಿಜೆಪಿಯೊಂದಿಗೆ JDS ಅರ್ಧ ಪ್ಲೇಯರ್ ತರ ಇದೆ ಇಲ್ಲಿ ಕರ್ನಾಟಕದಲ್ಲಿ. ಸೊ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಮುಖಾಮುಖಿ ಸ್ಪರ್ಧೆ ಇದೆ. ಕೆಲವೊಂದಷ್ಟು ಭಾಗಗಳಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಸೊ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜಾಸ್ತಿ ಇದೆ ತೆಲಂಗಾಣ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ. ಹಾಗಾಗಿ ಈ ನೆಲೆಯನ್ನ ಕಳ್ಕೊಳ್ಬಾರ್ದು. ಅದರಲ್ಲೂ ಕೂಡ ಮುಂದಿನ ವರ್ಷ ಪಕ್ಕದ ಕೇರಳದಲ್ಲೇ ಚುನಾವಣೆ ಇದೆ. ಹೀಗಾಗಿ ಈಗ ನಾಯಕತ್ವ ಬದಲಾವಣೆ ಆದ್ರೆ ಮತ್ತೆ ಎಲ್ಲ ಅಸ್ಥಿರ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ನೀವು ಮಾಡಿಲ್ಲ ಅಂದ್ರೂ ಅಸ್ಥಿರ ಆಗುತ್ತೆ ನೋಡಿ ಅಂತ ಹೇಳಿ ತೋರಿಸೋಕೆ ಡಿ.ಕೆ. ಶಿವಕುಮಾರ್ ಅಂಡ್ ಟೀಮ್ ಪ್ರಯತ್ನ ಪಟ್ಟಂಗೆ ಕಾಣಿಸ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯ ಈಗ ರಾಜಕೀಯ ಜೀವನದ ಕೊನೆಗಾಲದಲ್ಲಿದ್ದಾರೆ. ನಾವು ಹೇಳ್ತಿರೋದಲ್ಲ, ಅವರ ಮಗ ಯತೀಂದ್ರ ಅವರೇ ಹೇಳಿರೋದು. ನಮ್ಮ ಅಪ್ಪಯ್ಯ ರಾಜಕೀಯ ಜೀವನದ ಕೊನೆಯ ಕಾಲದಲ್ಲಿದ್ದಾರೆ, ಎಂಡಲ್ಲಿದ್ದಾರೆ ಅಂತ ಹೇಳಿ. ಇಂಥ ಟೈಮ್ನಲ್ಲಿ ಒಬ್ಬ ಅಹಿಂದ ಲೀಡರ್ಗೆ ಅಪಮಾನ ಮಾಡಿ ಇಳಿಸಿಬಿಟ್ರು ಅನ್ನೋ ಮೆಸೇಜ್ ಪಾಸ್ ಆಗಿಬಿಟ್ರೆ ಕಾಂಗ್ರೆಸ್ ಕತೆ ಅಧೋಗತಿ ಆಗ್ಬಿಡ್ಬೋದು ಅನ್ನೋ ಹೆದರಿಕೆ
ಕಾಂಗ್ರೆಸ್ನ ಹೈಕಮಾಂಡ್ಗಿದೆ. ಕಳೆದ ಬಾರಿ ಜೆಡಿಎಸ್ ಜೊತೆ ಸರ್ಕಾರ ಮಾಡೋಕೆ ಇಷ್ಟ ಇಲ್ಲ ಅನ್ನೋದಕ್ಕೆ ಕುಮಾರಸ್ವಾಮಿ ಸರ್ಕಾರ ಬೀಳೋಕೆ ಕಾರಣ ಆಗಿದ್ರು ಅನ್ನೋ ಆರೋಪ ಕೂಡ ಸಿದ್ದರಾಮಯ್ಯ ಮೇಲಿದೆ. ಸಿದ್ದರಾಮಯ್ಯ ಬಣದ ನಾಯಕರೆಲ್ಲ ಬಿಜೆಪಿಗೆ ಹೋಗಿ ಮೈತ್ರಿ ಸರ್ಕಾರ ಕೆಡವುದ್ರು ಅಂತ. ಹೀಗಾಗಿ ಸದ್ಯಕ್ಕೆ ಸ್ಟೇಟಸ್ ಕೋ ಅಂದ್ರೆ ಎಲ್ಲ ಹೇಗಿದೆಯೋ ಹಾಗೆ ಇರಲಿ ಅನ್ನೋ ತಟಸ್ಥ ನೀತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಮೊನ್ನೆ ಭೇಟಿಯಾದ ಶಾಸಕರಿಗೂ ಇದೇ ಹೇಳಿ ಕಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ರಾಜ್ಯ ನಾಯಕರು ದಿಲ್ಲಿಗೆ ಹೋದಾಗ ಹೈಕಮಾಂಡ್ ಕ್ಯಾಬಿನೆಟ್ ರೀಶಫಲ್ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯನ್ನು ಕೂಡ ತಡೆದು ನಿಲ್ಲಿಸಿದೆ. 2.5 ವರ್ಷದ ನಂತರ ಸಂಪುಟ ಪುನರಚನೆ ಆಗಬೇಕು ಅನ್ನೋ ನಿರ್ಧಾರ ಆಗಿತ್ತು. ಹೀಗಾಗಿ ಸಿದ್ದರಾಮಯ್ಯ ದಿಲ್ಲಿಗೆ ಹೋದಾಗ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಕೇಳಿದಾಗ ನಾಯಕತ್ವ ಬದಲಾವಣೆ ಆಗದ ಹೊರತು ಕ್ಯಾಬಿನೆಟ್ ರೀಶಫಲ್ ಆಗಬಾರ್ದು ಅಂತ ಡಿಕೆ ಕೂಡ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಹೀಗಾಗಿ ಅಲ್ಲಿ ತಟಸ್ಥ ನೀತಿಯನ್ನು ಹೈಕಮಾಂಡ್ ಫಾಲೋ ಮಾಡಕ್ಕೆ ಹೊರಟಿದೆ. ಇದೇ ವೇಳೆ ಸಿದ್ದು ಬಣ ಡಿಕೆಯನ್ನು ಕೆಣಕೋಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ತೆಗೆದು ಹಾಕಬೇಕು, ಚೇಂಜ್ ಮಾಡಬೇಕು, ಚುನಾವಣೆ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಹೈಕಮಾಂಡ್ ತಡೆಯನ್ನು ಒಡ್ಡಿ ಸದ್ಯಕ್ಕೆ ಸುಮ್ಮನಿರಯ್ಯ ಅಂತ ಹೇಳಿ ಕಳಿಸಿದೆ ಅನ್ನೋ ಮಾಹಿತಿ ಇದೆ. ನಂಬರ್ ಗೇಮ್ ಶುರು ಮಾಡಿದ ಡಿಕೆ. ಜೈಲಲ್ಲಿರೋ ಶಾಸಕರಿಂದಲೂ ಬೆಂಬಲ. ಡಿಕೆ ತಮ್ಮ ಆಪ್ತರ ಬಳಿ ನವೆಂಬರ್ 20ರವರೆಗೆ ಒಂದು ಲೆಕ್ಕ, 21ರ ಬಳಿಕ ಇನ್ನೊಂದು ಲೆಕ್ಕ ಅಂತ ಹೇಳಿದ್ರಂತೆ. ನವೆಂಬರ್ 15ರ ನಂತರ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಶುರುವಾಗುವುದು, ಹೈಕಮಾಂಡ್ ಮಟ್ಟದಲ್ಲಿ ಡಿಸ್ಕಷನ್ ಆರಂಭ ಆಗ್ಬೋದು ಅಂತ ಡಿಕೆ ಭಾವಿಸಿದ್ರು. ಆದರೆ ಯಾವಾಗ ಹೈಕಮಾಂಡ್ನಿಂದ ಏನು ಸಿಗ್ನಲ್ಲೇ ಬರಲಿಲ್ವೋ, ಟ್ರಾಫಿಕಲ್ಲಿ ನಿಂತ್ಕೊಂಡು ಗ್ರೀನ್ ಅಂತ ಕಾದು ಏನು ಗ್ರೀನೇ ಬೀಳ್ತಿಲ್ಲ, ಏನು ಸುದ್ದಿನೇ ಇಲ್ಲ, ನಟ್ಟ ನಡು ರಾತ್ರಿ ಎಲ್ಲ ಯಾವ ವೆಹಿಕಲ್ಲೂ ಇಲ್ಲ, ಆದರೂ ಇಲ್ಲಿ ರೆಡ್ಡೆ ಬಿದ್ದಿದೆ, ಆ ಸಿಚುವೇಶನ್ ಆಗಿಬಿಟ್ಟಿದೆ ಡಿಕೆಗೆ. ಹಾಗಾಗಿ ಆಗಿದ್ದಾಗಲಿ ಅಂತ ಗಾಡಿ ಓಡಿಸೋಣ ಅಂತ ಡಿಸೈಡ್ ಮಾಡ್ದಂಗೆ ಕಾಣಿಸ್ತಿದೆ ಅವರು. ಇನ್ನೂ ವರಿಷ್ಠರನ್ನು ನಂಬ್ಕೊಂಡು ಕೂತ್ರೆ ಗ್ರೀನ್ ಸಿಗ್ನಲ್ ಬೀಳಲ್ಲ ಅಂತ, ನಂಗೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಕುರ್ಚಿಗೆ ಇಟ್ಟಿಸ್ಕೊಳ್ಬೇಕಾಗಿದ್ರೆ ಇನ್ನೇನಿದ್ರು ಶಾಸಕರ ಬೆಂಬಲ ತೋರಿಸ್ಬೇಕು, ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ. ಈ ಹಿಂದೆ ಬಾಗಿಲು ಒದ್ದಿದ್ದೆ ಹೋಗಿ ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಅಂಥೇಳಿ ಹೇಳಿಕೆ ಕೊಟ್ಟಿದ್ರಲ್ಲ ಡಿ ಕೆ ಶಿವಕುಮಾರ್ ಮಂತ್ರಿ ಸ್ಥಾನ ಪಡೆಯೋಕ್ಕೆ. ಸೊ ಅದೇ ಥರ ಈಗ ಬಹುಶಃ ಹೈಕಮಾಂಡ್ ಬಾಗಿಲು ಒದೆಯೋಕೆ ಲೆಕ್ಕಾಚಾರ ಹಾಕಿದಂಗೆ ಕಾಣಿಸ್ತಾ ಇದೆ. ಕನಿಷ್ಠ 50-60 ಶಾಸಕರು ತಮ್ಮ ಬಣದಲ್ಲಿದ್ದಾರೆ ಅಂತ ತೋರಿಸಿದ್ರೆ ಹೈಕಮಾಂಡ್ ತಾನಾಗಿ ಮಾತನ್ನು ಕೇಳುತ್ತೆ ಅಂತ ಡಿಕೆ ಡಿಸೈಡ್ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರ. ಅದರಲ್ಲೂ ಈ ಹಿಂದೆ ದಿಲ್ಲಿಯಲ್ಲಿ ಸಿದ್ದರಾಮಯ್ಯ ನಂಬರ್ ಮುಖ್ಯ ಅಂತ ಹೇಳಿದರು. ಹೀಗಾಗಿ ಡಿಕೆ ನಂಬರ್ ಮೂಲಕವೇ ಸಿದ್ದರಾಮಯ್ಯಗೆ ಚೆಕ್ಮೇಟ್ ಕೊಡೋಕೆ ಮುಂದಾಗಿದ್ದಾರೆ ಅಂತ. ಆಪ್ತ ವಲಯದಲ್ಲಿರೋ ಶಾಸಕರನ್ನ ಭೇಟಿ ಮಾಡಿ ವಿಶ್ವಾಸ ಗಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಸಿ ಪಿ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ, ಯಾಸಿರ್ ಖಾನ್ ಪಠಾಣ್, ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಅನೇಕ ಶಾಸಕರು ಸದಾಶಿವನಗರದ ಡಿಕೆ ಮನೆಗೆ ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ತಡರಾತ್ರಿ 11:30ರ ವೇಳೆಗೆ ಬಂದು ಡಿಕೆಯನ್ನು ಮೀಟ್ ಮಾಡಿದ್ದಾರೆ. ಡಿಕೆ ಕೂಡ ಎಷ್ಟಾಗುತ್ತೋ ಅಷ್ಟು ಶಾಸಕರನ್ನು ಎಲ್ಲಾಗುತ್ತೋ ಅಲ್ಲಿ ಮೀಟ್ ಮಾಡ್ತಿದ್ದಾರೆ. ಯಾವ ಲೆವೆಲ್ಗೆ ಅಂದರೆ ಜೈಲಲ್ಲಿರೋ ಶಾಸಕರನ್ನು ಕೂಡ ಬಿಟ್ಟಿಲ್ಲ. ಒಂದೊಂದು ನಂಬರ್ ಕೂಡ ಇಂಪಾರ್ಟೆಂಟ್ ಅಲ್ಲ. ಜೈಲಲ್ಲಿರೋ ಸತೀಶ್ ಸೈಲ್, ವೀರೇಂದ್ರ ಪಪ್ಪಿ, ವಿನಯ್ ಕುಲಕರ್ಣಿ ಅಂತ ಕೆಲವೊಂದಷ್ಟು ಟೈಂಟೆಡ್ MLAಗಳಿದ್ದಾರೆ. ಅವರನ್ನು ಕೂಡ ಹೋಗಿ ಮೀಟ್ ಆಗಿದ್ದಾರೆ. ಇವರೆಲ್ಲ ಡಿ ಕೆ ಶಿವಕುಮಾರ್ ಆಪ್ತರು ಕೂಡ ಹೌದು. ಹೀಗಾಗಿ ಡಿಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಅವ್ರನ್ನ ಮಾತನಾಡಿಸಿ ಬಂದಿದ್ದಾರೆ. ಈ ವೇಳೆ ಅವರಿಂದ ಅವಶ್ಯಕತೆ ಬಿದ್ದರೆ ಬೆಂಬಲವನ್ನು ಪ್ರೂವ್ ಮಾಡೋಕೆ ಸೈನ್ ಕೂಡ ಮಾಡಿಸಿಕೊಂಡಿದ್ದಾರಾ ಅನ್ನೋ ಚರ್ಚೆ ನಡೀತಾ ಇದೆ. ಕೇವಲ ಒಕ್ಕಲಿಗರು, ಹಳೆ ಮೈಸೂರು ಭಾಗದ ಶಾಸಕರು ಅಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ, ಮಲೆನಾಡು ಭಾಗದ ಶಾಸಕರನ್ನು ಕೂಡ ಡಿಕೆ ಮನ ಗೆಲ್ಲುವ ಪ್ರಯತ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಪ್ಲಾನ್ ಏನು? ಸಿದ್ದರಾಮಯ್ಯ ಮಿಕ್ಸ್ಡ್ ಸಿಗ್ನಲ್ ಅನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ನವೆಂಬರ್ ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ, ಅದೆಲ್ಲ ಮಾಧ್ಯಮದ ಸೃಷ್ಟಿ ಅಂತ ಹೇಳ್ತಿದ್ದಾರೆ. 2.5 ವರ್ಷ ಆಗಲಿ, ಆಗ ಕ್ಯಾಬಿನೆಟ್ ರೀಶಫಲ್ ಮಾಡೋಣ ಅಂತ ಹೇಳಿದ್ದೆ. ಅದರ ಮೇಲೇ ಚರ್ಚೆಗಳು ಹುಡ್ಕೊಂಡಿವೆ. ಮುಂದಿನ 2 ಬಜೆಟ್ಗಳನ್ನು ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. 5 ವರ್ಷ ನಾನೇ ಅಂತ. ಇದಕ್ಕೆ ಪ್ರತಿಕ್ರಿಯೆ ಡಿ ಕೆ ಶಿವಕುಮಾರ್ ಅವ್ರು ಹೆಂಗಿತ್ತು, ಮಾರ್ಮಿಕವಾಗಿ ಹೇಳಿದ್ರು, ಸರಿ ಬಿಡಿ, ಆಲ್ ದಿ ಬೆಸ್ಟ್ ಆಗಾದ್ರೆ ಅನ್ನೋ ರೀತಿಯಲ್ಲಿ. ಆದರೆ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ ಇನ್ನೊಂದು ಥರನೂ ಹೇಳ್ತಿದ್ದಾರೆ. ನಾನು ಹೈಕಮಾಂಡ್ ಮಾತು ಕೇಳ್ತೀನಿ, ಹೈಕಮಾಂಡ್ ಹೇಳಿದ್ರೆ ನಾನು ಕೇಳಬೇಕಾಗತ್ತೆ, ಶಿವಕುಮಾರ್ ಕೂಡ ಕೇಳಬೇಕಾಗತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಒಂದು ವೇಳೆ ಹೈಕಮಾಂಡ್ ಹೇಳಿದ್ರೆ ಕುರ್ಚಿಯಿಂದ ಇಳಿತಾರಾ, ಅಥವಾ ಹೈಕಮಾಂಡ್ ಹೇಳಿದಂಗೆ ಡಿ ಕೆನೂ ಕೇಳಬೇಕಾಗತ್ತೆ ಅಂತ ಹೇಳಿದ್ರೆ ಹೈಕಮಾಂಡ್ ನನ್ನ ಪರವಾಗಿದೆ, ಅಲ್ಲಿ ಡಿಸಿಷನ್ ನನ್ನ ಕಡೆನೇ ಆಗುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಹಿಂಗೆ ಹೇಳ್ತಿದ್ದಾರಾ? ಸ್ಪಷ್ಟ ಎಲ್ಲ ಮಿಕ್ಸಡ್ ಸಿಗ್ನಲ್ಸ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಆದರೆ ಸಿದ್ದರಾಮಯ್ಯ ಅವರ ಒಂದು ಅಚಲ ನಂಬಿಕೆ ಅಂದರೆ ಅವರ ಹಿಂದೆ ಶಾಸಕರ ಬೆಂಬಲ ಇದೆ ಅಂಥೇಳಿ. ಅಹಿಂದ ಹೆಸರಲ್ಲಿ 100ಕ್ಕೂ ಅಧಿಕ MLAಗಳು ತಮ್ಮನ್ನು ಬೆಂಬಲಿಸ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಅದೇ ಭರವಸೆಯಲ್ಲಿ ಅವರು ತೀರಾ ವಿಚಲಿತವಾಗಿ ಮಾತನಾಡ್ತಿಲ್ಲ. ಆದರೆ ಒಂದು ವೇಳೆ ಡಿ ಕೆ ಏನಾದರೂ ಈ ನಂಬರ್ನ ಬ್ರೇಕ್ ಮಾಡಿದ್ರೆ, 60 ಶಾಸಕರ ಬೆಂಬಲವನ್ನು ದಾಟಿಸುವಲ್ಲಿ ಯಶಸ್ವಿ ಆದರೆ ಸಿದ್ದರಾಮಯ್ಯ ಅವರು ಸಮಸ್ಯೆಗೆ ಸಿಕ್ಕಾಕೊಳ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.